ಲೋಕವನ್ನು ಸೈತಾನನು ನಾಶಪಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಸೈತಾನನು ಜನರ ಮನಸ್ಸುಗಳನ್ನು ಕಸಕೊಳ್ಳುತ್ತಾ ಅವರ ಜೀವಿತದ ದೀಪಗಳನ್ನ ಆರಿಸುತ್ತಾ ಅವರನ್ನ ಕತ್ತಲೆ ಎಡೆಗೆ, ಅವರ ಜೀವಿತವನ್ನ ನಾನಾ ಮೋಸಗಳಿಂದ ವಂಚಿಸುತ್ತಾ ನಾಶಪಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಬೆಳಕಾದ ಅವರ ಜೀವಿತವನ್ನ ಲೋಕದ ಆಶೆಗಳ ಮೂಲಕ ವಂಚಿಸುತ್ತಾ ಅಂಧಕಾರಕ್ಕೆ ಅವರನ್ನು ತಳ್ಳುತ್ತಾ ಇದ್ದಾನೆ. ಮೋಸ, ಆಶೆಗಳು, ವಂಚನೆ ಇದೇ ಆತನ ಕುತಂತ್ರಗಳಾಗಿದೆ. ಪ್ರಿಯರೇ, ಬೆಳಕಾದ ಅವರ ಜೀವಿತವನ್ನ ಕತ್ತಲಿಗೆ ತಳ್ಳುತ್ತಾ ಆಶೆಗಳಿಗೆ ಒಳಪಡಿಸುತ್ತಾ ಮೋಸ ಮಾಡುತ್ತಾ ಅವರ ದೀಪಗಳನ್ನು ಆರಿಸಿ ಆನಂದಿಸುತ್ತಾ ಇದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸುತ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅನೇಕ ಲೋಕದ ಆಶೆ ಪಾಶೆಗಳಿಗೆ, ಮೋಸಗಳಿಗೆ ವಂಚಿತರಾದ ಜನರನ್ನ ಆತನು ಬೆಳಕು ನೀಡಲು ಯೇಸು ಜಗತ್ತಿಗೆ ರಕ್ಷಕನಾಗಿ ಹುಟ್ಟಿದನು. ಆರಿ ಹೋದಂತ ದೀಪಗಳನ್ನ ಯೇಸು ಬೆಳಗಿಸುವಾತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನ ಸಂಭ್ರಮಿಸುತ್ತಿರುವ ನಿಮ್ಮ ಜೀವಿತ ಕತ್ತಲೆಯಲ್ಲಿದೆಯೋ, ಮೋಸದಲ್ಲಿದೆಯೋ, ಅಂಧಕಾರದ ಆಶಾಪಾಶೆಗಳಿಗೆ ನಿಮ್ಮ ಜೀವಿತ ತಳ್ಳಲ್ಪಟ್ಟಿದೆಯೋ, ವಂಚಿಸಲ್ಪಟ್ಟಿದ್ದೀರೋ, ಹಾಗಾದರೆ ಜಗತ್ತಿಗೆ ಬೆಳಕಾಗಿ ಬಂದಂತ ಯೇಸು ನಿಮ್ಮ ಜೀವಿತವನ್ನ, ಆರಿಯೋದ ನಿಮ್ಮ ದೀಪವನ್ನ ಹೊತ್ತಿಸಲು ಆತನು ರಕ್ಷಕನಾಗಿ ಆಗಮಿಸಿದ್ದಾನೆ. ನಿಮ್ಮ ದೀಪ ಆರದ ಹಾಗೆ ಆರಿ ಹೋದ ದೀಪವನ್ನ ಪುನಃ ಹೊತ್ತಿಸಲು ಕ್ರಿಸ್ತನಿಗೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡಿರಿ. ಕ್ರಿಸ್ತನಿಲ್ಲದ ಜೀವಿತ ಹಾರ್ಗತ್ತಲು, ಕ್ರಿಸ್ತನಿಲ್ಲದ ಜೀವಿತ ಅಸಮಾಧಾನ. ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವುದಾದರೆ ನಿಮ್ಮ ದೀಪ ಆರದ ಹಾಗೆ ಕ್ರಿಸ್ತನು ನಿಮಗೆ ಜೀವಿತದಲ್ಲಿ ಬೆಳಕಾಗಿದ್ದಾನೆ. ನಿಮ್ಮ ದೀಪ ಆರದ ಹಾಗೆ, ದೇವರ ವಾಕ್ಯ ತಿಳಿಸುವ ಹಾಗೆ ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಯೇಸುವಿನ ಪ್ರಥಮ ಆಗಮನ ಆತನು ಕಾರ್ಯತಲೆಯಲ್ಲಿದ್ದ ಅಂಧಕಾರ ಜಗತ್ತಿಗೆ ಬೆಳಕು ನೀಡಲು, ಪಾಪಗಳನ್ನು ಕ್ಷಮಿಸಲು ಆಗಮಿಸಿದನು. ದೇವರ ವಾಕ್ಯ ತಿಳಿಸುವ ಹಾಗೆ ಯೇಸುವಿನ ದ್ವಿತೀಯ ಆಗಮನ
ಆಗಮನದ ಸೂಚನೆಗಳು, ಪ್ರವಾದನೆಗಳ ಈಡೇರಿಕೆಗಳು ನಡೆಯುತ್ತಾ ಇದೆ ಪ್ರಿಯರೇ. ದ್ವಿತೀಯ ಆಗಮನಕ್ಕೆ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೀರಿ? ಆಡಂಬರದ ಕ್ರಿಸ್ಮಸ್ ಆಚರಣೆಯೇ ನಿಮ್ಮ ಹಬ್ಬವಾಗಿದೆಯೋ, ಅಥವಾ ಯೇಸುವಿನೊಂದಿಗೆ ದೃಢವಾಗಿ ನಿಲ್ಲುತ್ತಾ ಯೇಸುವಿಗಾಗಿ ಜೀವಿಸುತ್ತೇವೆ ಎನ್ನುವಂತ ವಿಶ್ವಾಸದ ಜೀವಿತ ನಿಮ್ಮದಾಗಿದೆಯೋ? ಈ ದಿವಸವೇ ಕ್ರಿಸ್ತನಿಗೆ ನಿಮ್ಮನ್ನ ಸಮರ್ಪಿಸಿಕೊಳ್ಳಿ. ಭಾನುವಾರ ಶಾಲೆಯ ಮಕ್ಕಳ ಕ್ರಿಸ್ಮಸ್ಸಿನ ಸಂದೇಶ. ಧನ್ಯವಾದಗಳು.